ಈ ನಿಮ್ಮ ತೋಟ ಫುಲ್ಲು ನೆಮ್ಮದಿ ಇದೆ, ಖುಷಿ ಆಯಿತು ನೋಡಿ. ಆ್ಯಕ್ಚುಲಿ ನಾನು ಈ ನಡುವೆ ಇಲ್ಲಿಗೆ ಬರೋದು ಕಡಿಮೆ ಆಯಿತು. ಇಲ್ಲಿ ಬರೋದು ಯಾಕಂತಂದ್ರೆ ಅಲ್ಲಿ ಮನೆ ಹತ್ರ ಕೆಲಸಗಳಿರೋ ಕಾರಣಕ್ಕೆ. ಆಮೇಲೆ ಮುಳುಬಾಗಿಲು ಅನ್ನೋದಕ್ಕೆ ಹೆಸರು ಬಂದಿದ್ದ ಕಾರಣ ಏನು, ಮುಳುಬಾಗಿಲು ಅನ್ನೋದಕ್ಕೆ ಭಾಳ ವಿಶೇಷತೆ ಐತಿ ಇಡೀ ಕರ್ನಾಟಕದಲ್ಲಿ. ಏನಂತಂದರೆ ಮುಳುಬಾಗಿಲು ಅನ್ನೋದಕ್ಕಿಂತ ಮುಂಚೆ ಇದ್ರ ಹೆಸರು ಮೂಡಣ ಬಾಗಿಲು. ಫಸ್ಟ್ ಕರ್ನಾಟಕದಲ್ಲಿ ಸೂರ್ಯ ಉದಿಸೋದು ಎಲ್ಲಿ ಅಂತಂದರೆ ಅದು ಮುಳುಬಾಗಿಲು, ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು. ಏಮನ ಅದು ಹಿಂಗೆ ಉದಯಿಸೋದು. ಇವತ್ತು ಸೂರ್ಯ ಅಸ್ತ ನೀವು ಇಲ್ಲಿ ನೋಡ್ಬೋದು. ಬಾಪ ಕಾಣಿಸುತ್ತಾ ನಿಮಗೆ ಕ್ಲೀನಾಗಿ? ಇಲ್ಲಿ ನಾವು ಇದನ್ನ ಗ್ಲಾಸ್ ಹೌಸ್ ಮಾಡಬೇಕು ಅಂತ ಮಾಡಿದ್ದು. ನಾನು ಗ್ಲಾಸ್ ಹೌಸ್ ಮಾಡೋಕ್ಕೆ ಇಷ್ಟ ಆಗಿಲ್ಲ. ಯಾಕೆ ಅಂತಂದರೆ ಇಲ್ಲಿ ನಿಂತ್ಕೊಂಡ್ರೆ ಗಾಳಿ ವಾತಾವರಣ ಹೆಂಗೈತಣ್ಣ ಎಟ್ಲಾನ ಒಂದೇ ತುಂಬ ಚೆನ್ನಾಗೈತೆ. ಏನೇ ಬೇಕಾದರೂ ಮಾಡ್ಕೊಬೋದು. ಇದು ಬಿಟ್ಟು ಕೆಳಗಡೆ ಕಾರ್ಗಳೇ ನಿಲ್ಲಿಸಿದ್ರೆ 10 ಕಾರ್ ನಿಲ್ಲಿಸ್ಬೋದು ವಿತ್ ಸೆಕ್ಯೂರಿಟಿ, ಏನೂ ತೊಂದರೆ ಇಲ್ದಿರ. 100 ಜನ ಬಂದರೆ ಉಳ್ಕೊಳಕ್ಕೆ ಜಾಗ ಇಲ್ಲಿ. ಬಟ್ ಇವತ್ತವರೆಗೂ ನಾನು ಬಂದರೆ ನಾನು ಈಚೆ ಮಲ್ಕೊಂಡು ಹೋಗೋದಷ್ಟೇ. ಇವತ್ತವರೆಗೂ ಒಳಗೆ ನಾನು ಮಲಗಿದ್ದೀನೇನ ಇವತ್ತವರೆಗೂ. ಈ ಜಮೀನು ತೆಗೆದು ಅಷ್ಟು ಹೆಚ್ಚು ಕಮ್ಮಿ ಕೊರೋನಾ ಆಗಿ ಎಷ್ಟು 5-6 ವರ್ಷ ಆಯ್ತಾ. ಅದಕ್ಕೆ ಮುಂಚೆ 8 ವರ್ಷ ಆಗೈತಿ ಈ ಜಮೀನು ತೆಗೆದು. ಇವನು ಫಸ್ಟು ನಮ್ಮ ಮನೆಯಲ್ಲಿ ಡ್ರೈವರ್ ಆಗಿದ್ದಿದ್ದು. ಇವಾಗ ಈ ತೋಟ ನೋಡ್ಕೊಳೋದೆಲ್ಲ ಇವನೇ. ಇಲ್ಲಿ ಏನಾಯ್ತು ಅಲ್ಕೂ ಬೈದೆ ನಾನು. ಇದೆಲ್ಲನೂ ಗಿಡ ಹೋದ್ಮೇಲೆ ಇಕ್ಕಬಾರ್ದಾಗಿತ್ತು, ರೋಟ್ ಹೊಡಿಬೇಕಾಗಿತ್ತು. ಅವನಲ್ಲೇ ದಸಿ ನನ್ನ ಇಡೋ ಶೆಟ್ ಪಾಯ ತಾನೆ ನನ್ನ ನೆತ್ತಿಡಲ್ಸಿಂಡ ತಾನೆ ಕೊತ್ತಪೇಟೆದಲ್ಲಿ ಅದು ಬೀಡ್ಪೇಟೆ ಉಂಡ ಅದು ಸೂಸಕ್ಕಿ ಇದು ಉಂಡಿ. ಅಂದರೆ ಚೆನ್ನಾಗಿ ನೋಡ್ಕೊಂಡವ್ರೆ. ನಾನು ಇವತ್ತವರೆಗೂ ಏನು ಇಲ್ಲ, ಚೆನ್ನಾಗಿ ನೋಡ್ಕೊಳ್ಬೇಕು ತೋಟನ ಅಂತ. ಇವತ್ತು ನೀವು ನೋಡ್ಬೋದು, ಒಂದು ನಾಯಿ ಹೋದ್ರೂ ತೋಟ ನೋಡ್ಬೋದು. ತುಂಬ ನೀಟಾಗಿದೆ ಸರ್. ಇದು ಒಂದು ಪೀಸು, ಇದು ಬಿಟ್ಟು ಆ ಕಡೆ ಒಂದು ಪೀಸ್, ಅದೊಂದು 3.5 ಎಕರೆ ಐತೆ. ಇದೆಲ್ಲ ಒಂದು 16.5 ಎಕರೆ ಜಮೀನು. ಇಲ್ಲಿ ಇನ್ನೇನಲ್ಲ ಆಯ್ತಾ. ಆಮೇಲೆ ಇಲ್ಲಿ ಆ ದೇವಸ್ಥಾನ ಮುಂದೆ ಶಬ್ದನ ವಿಡಿಯಲ್ಲ ಮಿಡ್ರಾಂಡ చెప్పిస్తాము. ಆಮೇಲೆ ಇಲ್ಲಿ ಇವತ್ತು ಈ ದೇವಸ್ಥಾನ ಇಲ್ಲಿ ಈ ಜಮೀನ್ ಹತ್ರ ಬೇಡ ಬರ್ರಿ, ಎಲ್ರು ಬರ್ರಪ್ಪ. ರಾನ ಏನು ನಿಮ್ಮ ಇಷ್ಟ. ದೇವ್ರದ ಬಗ್ಗೆ ಹೇಳ್ತಾ. ಇವತ್ತು ಇಲ್ಲಿ ಮುಳುಬಾಗಿಲ್ಕ ನಾನು ಬಂದು ಇವತ್ತು ಕರ್ಗ ಐತೆ ಇಲ್ಲಿ, ಕರ್ಗ ಮಹೋತ್ಸವ ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ಇವತ್ತೇನೇನೆ ಇವತ್ತು ಮುಳುಬಾಗಿಲಲ್ಲಿ, ಆಮೇಲೆ ದೇವನಹಳ್ಳಿಲಿ, ಓಳೂರಲ್ಲಿ, ಹೊಸಕೋಟೆನಲ್ಲಿ 4 ಜಾಗದಲ್ಲಿ ಇವತ್ತು ಕರ್ಗ. ಇವತ್ತು ಹೂವಿನ ಕರ್ಗ. ಇಲ್ಲಿ ನಾನು ಮುನೇಶ್ಪುರ್ನ ದೇವಸ್ಥಾನ ಕಟ್ಟಕ್ಕೆ ಜಾಗ ನಾನು ಕೊಡ್ತೀನಿ ಅಂತ ಇವತ್ತು ಇಲ್ಲಿ ಹೇಳಿದ್ದೀನಿ. ಗ್ರಾಮಸ್ಥರು ದೊಡ್ಡವರೆಲ್ಲ ಸೇರಲಿ, ಒಗ್ನಾಡು ಯಮನ ಸೇರಿ ಇಲ್ಲಿ ನಾವು ಸ್ವಲ್ಪ ತೆಲುಗು ಮಾತಾಡ್ತೀರಿ. ವಿಚಾರ ಏನಂತಂದರೆ ಬಾರ್ಡ್ರು ಕೇವಲ 10 ಕಿಲೋಮೀಟ್ರಲ್ಲ ಆಂಧ್ರ, ಇನ್ನು ಸ್ವಲ್ಪ ಈ ಕಡೆ ಒಂದು 25 ಕಿಲೋಮೀಟರ್ ತಮಿಳ್ನಾಡು. ಇದು ಇದು ಇಟ್ಲ ಹಿಂಗೆ ಇದು 3 ರಾಜ್ಯಗಳಿಗೂ ಕನೆಕ್ಟ್ ಆಗಿರೋ ಕಾರಣ ತೆಲುಗು, ತಮಿಳು, ಕನ್ನಡ ನಮ್ಗೆ ಫ್ಲೂಯೆಂಟಾಗಿ ಬಂದೇ ಬರ್ತದೆ. ಇಲ್ಲಿ ಕೆಲವ್ರು ಹೇಳೋದು ಆಂಧ್ರ ಅವ್ರು ನೀವು, ಇನ್ನು ಕೆಲವರು ತಮಿಳ್ನಾಡು ಅವರ ಅಂತ ಹೇಳೋದು. ನೀವೇನು ಮಾಡಿದ್ರೆ ಕರ್ನಾಟಕಕ್ಕೆ, ಇಲ್ಲಿ ಭೂಮಿಗೆ ಏನು ಮಾಡಿದ್ದೀರಾ ಏನಣ್ಣ, ಅದು ಮುಖ್ಯ. ಇವತ್ತು ನಾನು ಹಳ್ಳಿಕಾರ ಅಂತ ಕರ್ನಾಟಕದ ರಾಜ್ಯದ ತಳಿ ನಮ್ಮ ತಳಿ ಅಂತ ನಾವು ಮಾತಾಡಿದ್ವಿ, ಬೇರೆ ಏನೂ ಮಾತಾಡಿಲ್ಲ. ಇಲ್ಲಿ ನಮ್ಮ ಸ್ವಾರ್ಥ ಏನೂ ಇಲ್ಲ. ಇವತ್ತು ಕೋಲಾರ ಜಿಲ್ಲೆ ಏನಕ್ಕೆ ಫೇಮಸ್ಸು ಅಂತಂದರೆ ಫಸ್ಟು ಹಳೆ ಕಾಲದಲ್ಲಿ ಚಿನ್ನಕ್ಕೆ, ಇವತ್ತು ಚಿನ್ನಕ್ಕೆ ಫೇಮಸ್ಸು ಏನಂತಂದರೆ ಬೆಳೆನಲ್ಲಿ. ಇವತ್ತು ಕೋಲಾರ ಜಿಲ್ಲೆನಲ್ಲಿ ಬೆಳೀತಕ್ಕಂಥ ಬೆಳೆ ಓಪನ್ ಚಾಲೆಂಜು. ಮಾವಿನಕಾಯಿ ಇರ್ಬೋದು, ಟೊಮೆಟೊ ಇರ್ಬೋದು, ಎಕ್ಸ್ಪೋರ್ಟ್ ಆಗ್ತಾಯಿತ್ತು ಬೇರೆ ದೇಶಗಳಿಗೆ, ಹೊರ ದೇಶಗಳಿಗೆ. ರಾಜಕೀಯನೋ ಇಲ್ಲ ಬೇರೆಯವ್ರ ಕುತಂತ್ರನೋ ಇಲ್ಲ ರೈತರನ್ನ ಕೆಳಗಾಕ್ಬೇಕನ್ನೋ ಇದೋ ಗೊತ್ತಿಲ್ಲ, ಎಲ್ಲ ನಿಲ್ಲಿಸ್ಬಿಟ್ರು. ಇವತ್ತು ಬೆಲೆ ಕುಸಿತ ಆಯಿತು. ಆದ್ರೂ ನಾವು ಬಿಟ್ಟಿಲ್ಲ, ನಾವು ಮಾಡ್ತಾ ಇರೋದು ಅದೇ ಕಸುಬು. ಇವತ್ತು ನಮ್ಮ ತೋಟದಲ್ಲೇನು, ನಮ್ಮ ಪಕ್ಕ ತೋಟದಲ್ಲೇನು, ನಮ್ಮ ಅಣ್ಣ ತಮ್ಮದ್ರು ಏಮನ ಇವತ್ತು ನಾವು ಮಾವಿನಕಾಯಿನ ನಮ್ಮ ಮೂಲ ಕಸುಬು. ಇವತ್ತು ಇವರು ನಮ್ಮ ಶ್ರೀಕರಣ್ಣವ್ರ ಜಮೀನಲ್ಲಿ ಹೋದ್ರೂ ಮಾವಿನ ಗಿಡನೇ, ನಮ್ಮ ಜಮೀನಿಗೆ ಬಂದರೂ ಮಾವಿನ ಗಿಡನೇ, ಸೀನಣ್ಣವ್ರ ಜಮೀನಿಗೆ ಹೋದ್ರು ಮಾವಿನ ಗಿಡನೇ, ನಮ್ಮ ಈ ಸೀನಣ್ಣವ್ರ ಹತ್ರಕ್ಕೆ ಹೋದ್ರೂ ಕರೆಕ್ಟ್ ಏನಪ್ಪ. ಇದು ನಮ್ಮ ಮೂಲ, ನಾವು ಅದನ್ನು ಬಿಟ್ಟಿರಿಲ್ಲ. ಇವತ್ತು ಟೊಮೆಟೊ ಬೆಳೆಯೋಕೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಇವತ್ತು ಕೆಲವೊಂದು ಕಳೆನಾಶಕಗಳು ಬಂದು ಭೂಮಿನ ಸಾಯಿಸ್ತೈತೆ. ಇಷ್ಟಪ್ಪ ಬೆಳೆಯೋ ಟಮಾಟ ಇವತ್ತು ಇಷ್ಟಪ್ಪ ಗುಳ್ಳೆ ಆಗೋಯ್ತು. ನಿಜಮೇನೆ ಮನ
ಯಾಕಾಯಿತು? ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ತಿಪ್ಪೆ ಗೊಬ್ಬರ, ದನದ ಗೊಬ್ಬರ ಬಿಡಬೇಕಾಗಿತ್ತು ಭೂಮಿಕ, ಅದು ಹೋಯ್ತು. ಇವತ್ತು ದನ ಸಾಕೋರೆಲ್ಲವ್ರೆ ಎಲ್ಲ ಸತ್ತೋದ್ರು. ಇವತ್ತು ಈ ಊರ್ಕ ಈ ಇದ್ರಕ 2 ಜೊತೆ ಎತ್ತು ಇಲ್ಲ ಈ ತಾಲೂಕಕ್ಕ ಒಂದ್ ಜೊತೆ ನಮ್ಮದಾಗಿರೋದು ಅಷ್ಟೇ. ಅದೇ ಇಲ್ಲೊಂದು ಜೊತೆ ಅಲ್ಲೊಂದು ಜೊತೆ 2 ಜೊತೆ ನಾನು ಹೇಳೋದು. ಇಡೀ ಇದ್ರಕ್ಕೆ ಲೆಕ್ಕ ಹಾಕೊಂಡ್ರೆ ಒಂದು 15 ಜೊತೆ. ಆವತ್ತು ಒಬ್ಬನ ಮನೆಗೆ ಇತ್ತು 15 ಜೊತೆ. ಇವತ್ತು ನನಗೆ ಮೇಸೋನಿದ್ರೆ ಈ ಒಂದು ಜಾಗದಾಗ ಕಟ್ತೀನಿ 10 ಜೊತೆ ಇತ್ತು ನಾನು. ಅರ್ಥ ಮಾಡ್ರಿ, ಲೇಬರು ಬೇರೆದಕ್ಕೆ ಸಿಗ್ತಾರೆ, ವ್ಯಾವಸಾಯಿಕ ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ಈ ಮುಳಬಾಗಿಲು ತಾಲೂಕಲ್ಲಿ ಮುಳಬಾಗಿಲು ಗ್ರಾಮದಲ್ಲಿ ನಾವು ಕಾದ್ಲಿಪುರ ಗ್ರಾಮದಲ್ಲಿ ಇವತ್ತು ನಾನು ಜಮೀನು ತಗೊಂಡಿರೋದು. ಒಂದು ಜಮೀನು ತಗೊಳಕ್ಕೆ ವೆಂಕಟೇಶ್ ಅಣ್ಣವರು ಕಾರಣ. ಅವರು ಲಾಯರ್, ಅವರು ನಮ್ಮ ಸಮುದಾಯದವರು, ವನ್ಯಕುಲ ಕ್ಷತ್ರಿಯರು. ಮತ್ತು ಇಲ್ಲಿ ಅಕ್ಕಪಕ್ಕದವ್ರು ಏನಿದ್ದೀರ ಇವ್ರನ್ನೆಲ್ಲ ನಾನು ಮುಂದೆ ಇಟ್ಕೊಂಡು ದೇವಸ್ಥಾನ ಕಟ್ಟೋದಕ್ಕೆ 10 ಜನದ ಹತ್ರ ಹೋಗಿ ಭಿಕ್ಷೆ ಬೇಡೋದಕ್ಕೆ ತಪ್ಪಿಲ್ಲ. ಏನಣ್ಣ, ದೇವರು ಸ್ನಾನ ಮಾಡೋದಕ್ಕೆ ದೇವಸ್ಥಾನ ಮಾಡಿ ಕುರ್ಜು ಮಾಡಬೇಕು ಅಂತ ನನಗೊಂದು ಆಸೆ ಐತೆ. ಮದ್ದೂರಮ್ಮನಾಗಲಿ ಸಪ್ಳಮ್ಮನಾಗಲಿ ಇಬ್ಬರನ್ನೂ ಕುಂಡ್ರಿಸಿ ಏನಣ್ಣ, ಅದಕ್ಕೆ ಊರಲ್ಲಿ ಜಾಗ ಕೊಟ್ಟರೆ ಅಲ್ಲಿ ಮಾಡಿ ಅಲ್ಲಿಂದ ಇಲ್ಲಿ ಗೇಟ್ವರೆಗೂ ತೇರು ಬಂದು ವಾಪಸ್ ಹೋಗಂಗೆ ಆಗ್ಬೋದಲ್ಲ. ಇದಕ್ಕೆ ಕಾದ್ಲಿಪುರ ಗ್ರಾಮಸ್ಥರು ದಯವಿಟ್ಟು ಇದ್ರ ಬಗ್ಗೆ ವಿಚಾರಣೆ ಮಾಡಿ ಒಂದು ದಿನ ನಿಗದಿ ಮಾಡಿದ್ರೆ ಅವತ್ತು ಬಂದು ಕೂತ್ಕೊಂಡು ಮಾತಾಡಿ ಇದ್ರ ಬಗ್ಗೆ ಒಂದು ನೋಡಿರಿ, ಒಳ್ಳೆಯದೇ ಶುಭ ಸೂಚನೆ. ಏನಣ್ಣ, ಒಳ್ಳೆಯದೇ ಆಗುತ್ತೆ. ಹಾಂ, ಎಲ್ಲರಿಗೂ ಒಳ್ಳೇದಾಗಲಿ. ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್. ಓಕೆ, ಸಾಕ.